ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬದುಕಿನಲ್ಲಿ ನಾವು ಯಾರನ್ನೂ ದ್ವೇಷಿಸಬೇಕಿಲ್ಲ. ಒಳ್ಳೆಯವರಿಂದ ಒಳ್ಳೆಯತನ ಕಲಿಯೋಣ, ಕೆಟ್ಟವರಿಂದ ಪಾಠ ಕಲಿಯೋಣ. ಹೌದಲ್ವ ಸ್ನೇಹಿತರೆ? ಏನು ಹೇಳ್ತೀರಾ? ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಬ್ಬರಿಂದ ಒಂದಲ್ಲ ಒಂದು ವಿಷಯನ ಕಲಿಯೋದಿರುತ್ತೆ. ಅದು ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯಾರೇ ಆಗಿರ್ಬೋದು. ಆ ವ್ಯಕ್ತಿ ನಿಮಗೆ ಕೆಟ್ಟವನು ಅಂತ ಅನ್ನಿಸ್ತಾನ? ಸೊ ಅದರಿಂದ ಅವ್ರನ್ನ ದ್ವೇಷ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಲ್ವಾ? ಯಾಕಂದರೆ ಸುಮ್ಮನೆ ನಮ್ಮ ಸಮಯನೂ ಕೂಡ ವ್ಯರ್ಥ. ಹಾಗೆಯೇ ದ್ವೇಷ ಮಾಡೋದ್ರಿಂದ ನಮ್ಮ ಮನಸ್ಸಿನ ಪರಿಸ್ಥಿತಿ ಕೂಡ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ನಿಮ್ಗೆ ಅವರು ಇಷ್ಟನಾ ಒಬ್ಬ ವ್ಯಕ್ತಿ? ಸೊ ಅವರಲ್ಲಿ ಏನು ಒಳ್ಳೆ ಗುಣಗಳಿದೆ ಅದನ್ನು ನಾವು ತಗೊಳ್ಳೋಣ. ಯಾಕಂದರೆ ಒಳ್ಳೆಯ ಗುಣಗಳು ಜೀವನದಲ್ಲಿ ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಹಾಗೆ ನಿಮ್ಗೆ ಯಾರಾದರೂ ಒಬ್ಬರು ಕೆಟ್ಟವರು ಅಂತ ಅನ್ನಿಸ್ತಾ ಇದ್ದಾರಾ? ಅವರನ್ನು ನೀವು ದ್ವೇಷ ಮಾಡಬೇಕಾ? ಖಂಡಿತವಾಗ್ಲೂ ಬೇಡ. ಯಾಕಂದರೆ ಅವರಲ್ಲಿ ಏನು ಕೆಟ್ಟ ಗುಣಗಳಿದೆ ಅದರಿಂದ ನೀವು ಏನು ಪಾಠ ಕಲಿತಾ ಇದ್ದೀರಾ ನೋಡಿ, ಆ ಪಾಠ ನಮ್ಮ ಹತ್ರ ಜೀವನ ಪೂರ್ತಿ ನೆನ್ಪಿಟ್ಕೊಂಡಿರಿ. ಯಾಕಂದರೆ ನೆಕ್ಸ್ಟ್ ಯಾರೋ ನಿಮಗೆ ಅದೇ ಪಾಠನ ಕಲಿಸೋಕೆ ಬಂದಾಗ ನೀವು ಎಚ್ಚರಿಕೆಯಿಂದ ಇರ್ಬೋದು ಅಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಂಥ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇರ್ತಾರೆ. ಪ್ರತಿನಿತ್ಯ ಇಂಥವ್ರ ಮಧ್ಯ ನಾವು ಇದ್ದೇ ಇರ್ತೀವಿ. ಸೊ ಹಾಗಾಗಿ ಅವ್ರ ಮುಂದೆ ಏನೋ ಒಂದು ಕೆಟ್ಟ ಮಾತಾಡಿ ನಾವು ಕೂಡ ಕೆಟ್ಟವರಾಗೋದು ಯಾಕೆ? ಸೊ ಆವಾಗ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ನಮಗೆ ಮನಃಶಾಂತಿ ಅನ್ನೋದು ಖಂಡಿತವಾಗ್ಲೂ ಸಿಗೋದಿಲ್ಲ. ಇನ್ನು ಇರುವಂತಹ ನೆಮ್ಮದಿನ ನಾವೇ ಕಳ್ಕೊಳ್ತೀವಿ. ಹಾಗಾಗಿನೇ ಸ್ನೇಹಿತರೆ ಹೇಳ್ತಾ ಇದ್ದೀನಿ, ಸುಮ್ಮನೆ ದ್ವೇಷ ಮಾಡ್ಕೊಂಡು ಸಮಯ ವ್ಯರ್ಥ ಮಾಡೋದಕ್ಕಿಂತ, ಹಾಗೆಯೇ ಅವರಲ್ಲಿರುವಂತಹ ಕೆಟ್ಟ ಗುಣಗಳನ್ನು ಮಾತಾಡಿ ನಮ್ಮ ಸಮಯನ ವ್ಯರ್ಥ ಮಾಡೋದಕ್ಕಿಂತ ಅದರಿಂದ ಏನಾದರೂ ಒಂದು ಪಾಠ ಕಲ್ತಿರ್ತೀವಿ ಅಲ್ವಾ? ಸೊ ಆ ಪಾಠದಿಂದ ನಿಮಗೆ ಏನು ಉಪಯೋಗ ಆಗಿದೆ ಅಂದರೆ ಜೀವನದಲ್ಲಿ ಯಾರ ಹತ್ರ ಹೇಗಿರಬೇಕು ಅನ್ನೋದನ್ನು ಖಂಡಿತವಾಗ್ಲೂ ನಾವು ಕಲ್ತಿರ್ತೀವಿ ಅಲ್ವಾ ಅಂಥ ಪರಿಸ್ಥಿತಿಗಳಿಂದ. ಸೊ ಹಾಗಾಗಿ ಅದನ್ನು ಖಂಡಿತ ನೆನ್ಪಿಟ್ಕೊಂಡಿರಿ. ಮುಂದೆ ಒಂದಿನ ನಿಮಗೆ ಖಂಡಿತವಾಗ್ಲೂ ಅದರಿಂದ ಉಪಯೋಗ ಅಂತೂ ಆಗೋದು ತಪ್ಪಲ್ಲ. ಹಾಗೆ ಇಂತಹ ವ್ಯಕ್ತಿಗಳು ಪ್ರತಿನಿತ್ಯ ಜೀವನದಲ್ಲಿ ಸಿಗ್ತಾ ಇರ್ತಾರೆ. ಸೊ ಎಲ್ಲದನ್ನು ಜಸ್ಟ್ ಮೂವ್ ಆನ್ ಅನ್ನೋ ಥರ ಜೀವನದಲ್ಲಿ ಮುಂದೆ ಹೋಗ್ಬಿಡಿ ಅಷ್ಟೇ. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮುಖಾಂತರ ಖಂಡಿತ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.